ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಎಸ್ ಕೆ ಮೈಸೂರು ರುಚಿ. ಈ ದಿನ ಬೆಳಗ್ಗೆ ತಿಂಡಿ, ಮಧ್ಯಾಹ್ನದ ಊಟ. ಇದು ಬೇಸಿಗೆ ಕಾಲದಲ್ಲಾರು ಮಾಡ್ಕೋಬೋದು, ಚಳಿಗಾಲದಲ್ಲಾರು ಮಾಡ್ಕೋಬೋದು. ಎಲ್ರಿಗೂ ಫೇವ್ರೇಟು ಇದು. ಉಪ್ಸಾರು, ಮುದ್ದೆ, ಪಲ್ಯ. ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ನೋಡ್ಕೊಂಬರೋಣ ಬನ್ನಿ. ಇದು ಅಕ್ಕಿ ರವೆ. ಅಕ್ಕಿನ ತೊಳೆದ್ಬಿಟ್ಟು ಒಣಗಾಕ್ಬಿಟ್ಟು ರವೆ ಮಾಡಿಸ್ಕೊಂಡಿರೋದು. ಇದನ್ನು 2 ಕಪ್ ತೊಗೊಂಡಿದ್ದೀನಿ. ಇದನ್ನು ಮಜ್ಜಿಗೆ ಹಾಕಿಬಿಟ್ಟು ಬೆಳಗ್ಗೆವರೆಗೆ ನೆನೆಸೋಣ. ಸ್ವಲ್ಪ ಮಜ್ಜಿಗೆ ಹಾಕಿದ್ದೀನಿ. ಇಡ್ಲಿ ಹದಕ್ಕೆ ಕೈಯಲ್ಲೇ ಕಲಿಸ್ತೀನಿ. ಇದು ಇಡ್ಲಿ ಹದಕ್ಕಿರಬೇಕು, ತುಂಬ ತೆಳ್ಳಿ ಮಾಡ್ಕೋಬಾರ್ದು. ನೋಡಿ, ಇಷ್ಟಿರಬೇಕು. ಇದು ಬೆಳಗ್ಗೆವರೆಗೆ ನೆನೆಯಲಿ. ಇದಕ್ಕೆ ಇವಾಗ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಬೆಳಗ್ಗೆವರೆಗೆ ನೆನೆಯಕ್ಕೆ ಬಿಡ್ತೀನಿ. ಇಲ್ಲಿ ಅರ್ಧ ಹೋಳ್ಕ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತೀನಿ. ಸಣ್ಣಕ್ಕಿರಬೇಕು, ನುಣ್ಣಗೆ ನೀರು ಹಾಕ್ಕೊಂಡು ರುಬ್ಕೊಳ್ತೀನಿ. ಅಕ್ಕಿ ತರಿ ರಾತ್ರಿ ನೆನೆಸಿದ್ವಲ್ಲ ಅದು. ಇವಾಗ ಇದರೊಳಗಡೆಗೆ ರುಬ್ಬಿರೋದು ತೆಂಗಿನಕಾಯಿ ಹಾಕ್ಕೊಳ್ತೀನಿ. ಸ್ವಲ್ಪ ನೆನೆಸಿರೋದು ಕಡಲೆಬೇಳೆ ಹಾಕ್ಕೊಳ್ತೀನಿ. ಹಾಕಿ ಮಿಕ್ಸ್ ಮಾಡ್ತೀನಿ. ಇಡ್ಲಿ ಪ್ಲೇಟ್ಸ್ಗೆಲ್ಲ ಎಣ್ಣೆ ಹಾಕಿದ್ದೀನಿ. ಇವಾಗ ಈ ಸಂಪನ್ನ ಈ ಇಡ್ಲಿ ಪ್ಲೇಟ್ಗೆಲ್ಲ ಬಿಟ್ಕೊಂಡು ಬೇಯಿಸ್ಕೊಳ್ಳೋಣ. ಈ ರೀತಿ ಎಲ್ಲ ಪ್ಲೇಟ್ಗೂ ಬಿಡ್ತೀನಿ. ಈ ರೀತಿ ಇಟ್ಟಿದ್ದೀನಿ. ಹೈ ಫ್ಲೇಮಲ್ಲಿ ಇಡಬೇಕು. 10 ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸ್ಬಿಟ್ಟು 5 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸಿದ್ರೆ ಸಾಕು. ಇವಾಗ ಮುಚ್ಚಳ ಮುಚ್ಚಿದ್ದೀನಿ. 10 ನಿಮಿಷ ಆದಮೇಲೆ 5 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ತೀನಿ. ಇಡ್ಲಿ ಬೆಂದಿದೆ. ಇವಾಗ ತಣ್ಣಗೆ ಆರಕ್ಕೆ ಬಿಡೋಣ ಸ್ವಲ್ಪ. ಇದನ್ನು ನೋಡಿ, ಇಡ್ಲಿ ಎಲ್ಲ ತಣ್ಣಗಾಗಿದೆ. ಈ ಥರ ತಗೋಬಿಟ್ಟು ಕೈಯಿಂದನೇ ಪುಡಿ ಮಾಡಬೇಕು. ಈ ರೀತಿ ಎಲ್ಲ ಪುಡಿ ಮಾಡ್ಕೊಳ್ತೀನಿ. ಎಲ್ಲ ಇಡ್ಲಿನೂ ಇದೇ ರೀತಿ ಪುಡಿ ಮಾಡ್ಕೊಳ್ತೀನಿ. ನೋಡಿ, ಇಲ್ಲಿ ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ, ಮೆಂತ್ಯ, ಜೀರಿಗೆ, ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಕಡಲೆಬೇಳೆ ಅದರೊಳಗೆ ಹಾಕಿದ್ದೀನಲ್ವ ಇಡ್ಲಿ ಒಳಗೇ, ಅದಕ್ಕೆ ತೊಗೊಂಡಿಲ್ಲ. ಇಲ್ಲಿ ಈರುಳ್ಳಿ, ಕರ್ಬೇವಿನ ಸೊಪ್ಪು, 5 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಾಣಲಿಗೆ 3 ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಇವಾಗ ಕಾದಿದೆ. ಈ ಒಗ್ಗರಣೆ ಸಾಮಾನು ಹಾಕೋಣ. ಇದೆಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿಲಿ. ಮೊದಲಿಗೆ ಹಸಿಮೆಣಸಿನ್ಕಾಯಿ ಹಾಕ್ತೀನಿ, ಆಮೇಲೆ ಈರುಳ್ಳಿ, ಕರ್ಬೇವಿನ ಸೊಪ್ಪು ಹಾಕ್ತೀನಿ. ಮೆಣಸಿನ್ಕಾಯಿ ಸ್ವಲ್ಪ ತಿನ್ನೆಲ್ಲ ಬಿಡಿ ಬಿಡಿಗಾಗಬೇಕು. ಖಾರ ಜಾಸ್ತಿ ಬರೋಲ್ಲ ಆವಾಗ. ಇದು ಮೆಣಸಿನ್ಕಾಯಿ ಎಣ್ಣೆ ಒಳಗೆ ಚೆನ್ನಾಗಿ ಬೆಂದರೆ. ಇವಾಗ ಈ ಕರ್ಬೇವಿನ ಸೊಪ್ಪು ಹಾಕ್ತೀನಿ, ಈರುಳ್ಳಿ ಹಾಕ್ತೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ನೋಡಿ, ಇಡ್ಲಿ ಎಲ್ಲ ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಹಾಕ್ಬಿಟ್ಟು ಮಿಕ್ಸ್ ಮಾಡೋದಷ್ಟೇ. ನೋಡಿ, ಎಲ್ಲ ಹಾಕಿದ್ದೀನಿ. ಇವಾಗ ಮಿಕ್ಸ್ ಮಾಡಿಬಿಟ್ಟು ಒಂದು 3 ನಿಮಿಷ ಸಿಮ್ ಮಾಡಿಬಿಟ್ಟು ಬಿಸಿ ಮಾಡಿಬಿಟ್ರೆ ಉಪ್ಪಿಟ್ಟು, ಮಜ್ಜಿಗೆ ಉಪ್ಪಿಟ್ಟು ರೆಡಿ ಆಗುತ್ತೆ. ಎಲ್ಲ ಮಿಕ್ಸ್ ಮಾಡೋಣ. ಇವಾಗ ಮಿಕ್ಸ್ ಮಾಡಿ ಬಿಡ್ತೀನಿ. ನೋಡಿ, ಮಜ್ಜಿಗೆ, ನೆನೆಸಿದ ಮಜ್ಜಿಗೆಯಿಂದ ಅಕ್ಕಿ ತರಿ ಹಬೆ ಉಪ್ಪಿಟ್ಟು ರೆಡಿಯಾಗಿದೆ. ಇವಾಗ ಸ್ಟವ್ ಆಫ್ ಮಾಡ್ತೀನಿ. ಇಷ್ಟ ಆದರೆ ಸಾಕು. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಒಂದು ಸಲ ಮಾಡ್ಕೊಂಡು ರುಚಿ ನೋಡಿ ಹೇಳಿ. ನೋಡಿ, ಈ ರೀತಿ ಬಿಸಿ ಬಿಸಿಯಾದ ಹಬೆ ಉಪ್ಪಿಟ್ಟು ತಟ್ಟೆಗೆ ಹಾಕಿ ಸರ್ವ್ ಮಾಡ್ಕೊಳ್ಳೋದು. ಒಂದು ಸಲ ತಿಂದು ನೋಡಿ. ಇದೇ ಪದೇ ಪದೇ ಮಾಡ್ಕೋಬೇಕು ಅನಿಸುತ್ತೆ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಈಗ ಮಧ್ಯಾಹ್ನದ ಅಡುಗೆ ಮಾಡೋಣ. ನಾನು ಇಲ್ಲಿ ಹೆಸರು ಕಾಳು, ತಡ್ನಿಕಾಳು, ಬೇಳೆಗಳು ತೊಗರಿಬೇಳೆ, ಮಸೂರು ದಾಲ್ ಮತ್ತು ಮೈಸೂರು ಬೇಳೆ, ತೊಗರಿಬೇಳೆ ತೊಗೊಂಡಿದ್ದೀನಿ. ಸ್ವಲ್ಪ ತೊಗೊಂಡಿದ್ದೀನಿ, 2 ಸ್ಪೂನು. ಒಂದು 6 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಟೊಮೊಟೊ ಹಾಕಿದ್ದೀನಿ ಒಂದು.
ಕೀರೆ ಸೊಪ್ಪನ್ನ ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ಕುಕ್ಕರ್ಗೆ ಹಾಕಿ 3 ವಿಷಲ್ ತಗೊಳ್ಳೋಣ. ಇವಾಗ ನೋಡಿ, ಸೊಪ್ಪು, ಕಾಳು, ಬೇಳೆ ಎಲ್ಲ ಬೆಂದಿದೆ. ಇದನ್ನು ಒಂದು ಇದಕ್ಕೆ ಸೋರು ಹಾಕ್ತೀನಿ. ನೋಡಿ, ಇದು ಕಲ್ಲುಪ್ಪು ಈ ರಸಕ್ಕೆ ಹಾಕ್ತೀನಿ. ಪುಡಿ ಉಪ್ಪು ಈ ಸೊಪ್ಪು ಕಾಳಿಗೆ ಹಾಕ್ತೀನಿ. ಇವಾಗ ಈ ಸೊಪ್ಪು ಕಾಳು ಒಗ್ಗರಣೆ ಮಾಡೋದಿದೆ. ಇದರಲ್ಲಿ ಬೆಂದಿರೋ ಟೊಮೊಟೊ, ಹಸಿಮೆಣಸಿನ್ಕಾಯಿ ಎತ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ 1 ಸೌಟಷ್ಟು ಸೊಪ್ಪು ಕಾಳು ಎತ್ಕೊತೀನಿ ರುಬ್ಬೋದಕ್ಕೆ. ಸ್ವಲ್ಪ ತೆಂಗಿನಕಾಯಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಮೆಣಸು, ಜೀರಿಗೆ, ಇದ್ರ ಜೊತೆ ಸೊಪ್ಪು ಕಾಳು ಇದನ್ನು ಹಾಕ್ಕೊಂಡು ರುಬ್ಕೊಳ್ತೀನಿ. ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ಜೊತೆಗೆ ರುಬ್ಕೊಳ್ತೀನಿ. ನೋಡಿ, ಖಾರ ರುಬ್ಕೊಂಡು ಇದರಲ್ಲಿ ಸ್ವಲ್ಪ ಬಿಟ್ಟಿದ್ದೀನಿ. ಇವಾಗ ಆಗೋಷ್ಟು ಇಲ್ಲಿ ಸ್ವಲ್ಪ ಎತ್ತಿಕೊಂಡಿದ್ದೀನಿ. ಇದಕ್ಕೆ ಉಪ್ಪು ಹಾಕಿಲ್ಲ ನಾನು. ಇದು ದೋಸೆ, ಚಟ್ನಿ, ಇಡ್ಲಿ ಎಲ್ಲದಕ್ಕೂ ನೆಂಚ್ಕೊಂಡು ತಿನ್ಬೋದು. ಸಾಂಬಾರಿಗೆ ಉಪ್ಪು ಹಾಕಿದ್ದೀನಿ. ಈ ರಸಕ್ಕೂ ಉಪ್ಪು ಹಾಕಿದ್ದೀನಿ, ಸೊಪ್ಪು ಕಾಳಿಗೂ ಉಪ್ಪು ಹಾಕಿದ್ದೀನಿ. ಚಟ್ನಿಗೆ ಮಾತ್ರ ಹಾಕಿಲ್ಲ. ಈಗ ಇದೆಲ್ಲ ಜಾರೆಲ್ಲ ತೊಳೆದು ಇಷ್ಟೇ ಸಾಕು ಖಾರ ಸಾಂಬಾರಿಗೆ. ಈ ಜಾರೆಲ್ಲ ತೊಳೆದು ಸಾಂಬಾರಿಗೆ ಹಾಕ್ಬಿಟ್ಟು ಕುದಿಸ್ಕೊಳ್ಳೋಣ. ಇದನ್ನ ಎತ್ತಿಕೊಂಡ್ರೆ ಇನ್ನೊಂದು ದಿವಸ ಉಪ್ಪು ಹಾಕ್ಕೊಂಡು ಎಲ್ಲದಕ್ಕೂ ನೆಂಚ್ಕೊಂಡು ತಿನ್ಬೋದು. ನೋಡಿ, ಉಪ್ಸಾರು ಖಾರ ರುಬ್ಬು ಹಾಕಿದ್ಮೇಲೆ ಈ ಥರ ಚೆನ್ನಾಗಿ ಕುದಿಸಿ ಪಕ್ಕಕ್ಕೆ ತೆಗ್ದಿಟ್ಬಿಡಿ. ಇವಾಗ ಮುದ್ದೆ ಮಾಡೋದು ತೋರಿಸ್ಕೊಡ್ತೀನಿ. ಮೆಜರಿಂಗ್ ಕಪ್ಪಲ್ಲಿ 1.5 ಕಪ್ಪು. ನೀವು ನಿಮ್ಮ ಮನೇಲಿ ಯಾವ ಲೋಟದಲ್ಲಾದ್ರೂ ತಗೊಳ್ಳಿ. ನಾನು ಇದರಲ್ಲಿ 1.5 ಹಾಕ್ಕೊಂಡಿದ್ದೀನಿ ಮೆಜರಿಂಗ್ ಕಪ್ಪಲ್ಲಿ. ನಿಮ್ಮ ಮನೆಯಲ್ಲಿ ನೀವು ಯಾವುದ್ರಲ್ಲಿ ಬೇಕಾದ್ರೂ ತಗೊಳ್ಳಿ. ಸ್ವಲ್ಪ 1.5 ನೀರು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಹಸಿಟ್ಟು ಕದ್ರಿಡ್ತೀನಿ. ಇವಾಗ 1 ಸ್ಪೂನ್ ಹಸಿಟ್ಟು ಹಾಕ್ತೀನಿ. ನೋಡಿ, ಈ ರೀತಿ ಉಕ್ಕು ಬರಬೇಕು. 1 ಸ್ಪೂನ್ ಹಸಿಟ್ಟು ಕಲಸಿದ್ಮೇಲೆ ಈ ನೀರು ಈ ರೀತಿ ಉಕ್ಕು ಬರಬೇಕು. 1.5 ನೀರು ಹಾಕಿದ್ದೀನಿ. ಯಾರು ಬೇಕಾದ್ರೂ ಮಾಡ್ಕೋಬೋದು ಇದನ್ನು. ಇವಾಗ 1 ಕಪ್ ಹಿಟ್ಟು ಹಾಕ್ತೀನಿ, ರಾಗಿ ಹಿಟ್ಟು ಮಧ್ಯಕ್ಕೆ. 1-2 ನಿಮಿಷ ಬಿಡೋಣ. ಇದನ್ನು ಬೇಯಲಿ. ಸಿಮ್ಮಲ್ಲಿ ಮಾಡಿಬಿಟ್ಟು 1-2 ನಿಮಿಷ ಬಿಡಬೇಕು. ಈ ಥರ ಕೈ ಹಿಡಿಯಿರೋ ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ತಿರುಗ್ಬೋದು. ಇದು 1-2 ನಿಮಿಷ ಬಿಟ್ಟರೆ ಚೆನ್ನಾಗಿ ಉಕ್ಕು ಬಂದು ಹಸಿಟ್ಟೆಲ್ಲ ಬೇಯುತ್ತೆ ಮುದ್ದೆ ಚೆನ್ನಾಗಿ. ನೋಡಿ, ಇಷ್ಟು ಉಕ್ಕಿ ಬಂದಮೇಲೆ 1-2 ನಿಮಿಷ ಆದಮೇಲೆ ಮಧ್ಯಕ್ಕೆ ಕೋಲ್ ಹಾಕಿಬಿಟ್ಟು ಹೀಗೆ ತಿರ್ಬೋದು. ತಿರುತ್ತಾ ಬಂದರೆ ಒಂದು ಚೂರು ಗಂಟು ಬರಲ್ಲ. ಇದು ಗಟ್ಟಿಯಾಗೋ ತನಕ ಸುಮ್ಮನೆ ಈ ಥರ ತಿರುತ್ತಾ ಇರಬೇಕು, ಬಿಡಬಾರ್ದು. ಈಗ ಸಿಮ್ ಮಾಡಿಬಿಟ್ಟು ಸಿಮ್ಮಲ್ಲಿ ಇಟ್ಬಿಟ್ಟು ಎಲ್ಲ ಹೊಂದಿಸೋಣ. ಸ್ಟವ್ ಆನಲ್ಲೇ ಇರಬೇಕು. ಒಂದು ಕೈಯಲ್ಲಿ ಇದನ್ನು ಹಿಡ್ಕೊಂಡು ಮಾಡ್ತೀನಿ, ತಿರುಗ್ತೀನಿ. ನೋಡಿ, ಹಸಿಟ್ಟು ಕಾಣದ ರೀತಿ ಎಲ್ಲ ತಿರುಗ್ತಾ ಇರಬೇಕು. ಸಿಮ್ಮಲ್ಲೇ ಇದೆ. ಇವಾಗ ಒಂದು ಬಟ್ಟೆ ಒದ್ದೆ ಮಾಡಿಕೊಂಡು ಮುದ್ದೆ ಕಟ್ಟೋದು. ನಾನು ಬಟ್ಟೆಲಿ ಕಟ್ತೀನಿ, ಕೆಲವರೆಲ್ಲ ತಟ್ಟೆಲಿ ಕಟ್ತಾರೆ, ನಾನು ಬಟ್ಟೆಲಿ ಕಟ್ತೀನಿ. ಇವಾಗ ಸ್ಟವ್ ಆಫ್ ಮಾಡಿಬಿಡೋಣ. ಸ್ಟವ್ ಆಫ್ ಮಾಡಿ ಒಂದು ಬಟ್ಟೆ ಮುಚ್ಚಿಬಿಟ್ಟು ಈ ಥರ ಒಂದು ಪ್ಲೇಟ್ ಮುಚ್ಚಿ ಇವಾಗ ಪಕ್ಕಕ್ಕೆ ತೆಗಿತೀನಿ. ಇವಾಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಟು ಪಲ್ಯ ಮಾಡಿಬಿಡೋಣ. ಸೊಪ್ಪಿನ ಪಲ್ಯ, ಬರೀ ಒಗ್ಗರಣೆ ಮಾಡೋದಷ್ಟೇ. ಒಂದು ಪಾತ್ರೆ ಇಟ್ಟು ಎಣ್ಣೆ ಹಾಕ್ತೀನಿ. ಇವಾಗ ನೋಡಿ, ಒಗ್ಗರಣೆ ಸಾಮಾನು ತೊಗೊಂಡಿದ್ದೀನಿ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಂತ್ಯ ತೊಗೊಂಡಿದ್ದೀನಿ. ಇಲ್ಲಿ ಈರುಳ್ಳಿ, ಕರಿಬೇವಿನ ಸೊಪ್ಪು, 2 ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇವಾಗ ಎಣ್ಣೆ ಕಾದಿದೆ, ಸಾಸಿವೆ ಹಾಕೋಣ. ಇದೆಲ್ಲ ಸ್ವಲ್ಪ ಚಟಪಟ ಅಂತ ಸಿಗಲಿ. ಇವಾಗ ಈರುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ. ಸ್ವಲ್ಪ ಹಿಂಗೆ ಹಾಕೋಣ. ಇದು ಸ್ವಲ್ಪ ಒಗ್ಗರಣೆಯಲ್ಲಿ ಫ್ರೈ ಆಗಲಿ. ಇಷ್ಟು ಫ್ರೈ ಆದಮೇಲೆ ಸೊಪ್ಪು ಕಾಳು, ಕಾಯಿ ತುರಿ ಹಾಕ್ತೀನಿ ಇದರೊಳಗಡೆ. ಎಲ್ಲ ಮಿಕ್ಸ್ ಮಾಡಿ 1-2 ನಿಮಿಷ ಸಿಮ್ಮಲ್ಲಿಟ್ಟು ಬಾಡಿಸೋಣ. ನೋಡಿ, ಇಷ್ಟು ಬೆಂದರೆ ಸಾಕು. ಇವಾಗ ಸ್ಟವ್ ಆಫ್ ಮಾಡ್ತೀನಿ. ನೀವು ಇಷ್ಟ ಇದ್ದವ್ರು ಕಾಯಿ ತುರಿ ಜಾಸ್ತಿ ಹಾಕ್ಕೋಬೋದು. ನಮ್ಮನೆ ಕಾಯಿ ತುರಿ ಜಾಸ್ತಿ ತಿನ್ನಲ್ಲ, ಅದಕ್ಕೆ ಸ್ವಲ್ಪ ಹಾಕಿದ್ದೀನಿ.
ಇವಾಗ ಮುದ್ದೆ ಕಟ್ಕೊಳ್ಳೋಣ ಒಂದು ತಟ್ಟೆಗೆ. ನೋಡಿ ಮುದ್ದೆ ಕಟ್ಕೊಂಡು ತುಪ್ಪ ಹಾಕ್ಕೊಂಡು ಸೊಪ್ಪು ಕಾಳು ಅದರದ್ದು ರಸ, ನಿಮಗೆ ಖಾರ ಏನು ಬೇಕು ಅಂದರೆ ಹಾಕ್ಕೋಬೋದು. ನಾನು ಸರಿಗೆ ಹಾಕಿದ್ದೀನಿ. ಸ್ವಲ್ಪ ನಿಂಬೆ ರಸ ಹಾಕ್ಕೊಳ್ಳಿ. ಹೀಗೆ ಸರ್ವ್ ಮಾಡಿಕೊಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬರ್ತೀನಿ ಹೊಸ ರುಚಿಯೊಂದಿಗೆ. ಬಾಯ್.